ಎಸ್ ಈ ಮಧ್ಯೆ ಮತ್ತೊಂದು ಪ್ರಮುಖ ಅಪ್ಡೇಟ್ ಪ್ರಮೋದ್ ಹಾಗೆ ಸಂಪರ್ಕದಲ್ಲಿರಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುನೀರ್ ಅಹಮದ್ ಶಾ ಜನರಲ್ ಸೈಯದ್ ಅಸೀಂ ಮುನೀರ್ ಅಹಮದ್ ಶಾ ಪಾಕ್ಗೆ ನೂತನ ಸೇನಾ ಮುಖ್ಯಸ್ಥರ ನೇಮಕ ಆಗುವಂತಹ ಸಾಧ್ಯತೆ ಇದೆ ಅಂದ್ರೆ ಈಗಿನ ಸೇನಾ ಮುಖ್ಯಸ್ಥರ ಪದಚ್ಯುತಿನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಅಹಮದ್ ಶಾ ಪದಚ್ಯುತಿನ ಜನರನ್ನ ರಕ್ಷಣೆ ಮಾಡದೆ ದೇಶವನ್ನ ರಕ್ಷಣೆ ಮಾಡದೆ ತಮ್ಮ ರಕ್ಷಣೆಗೆ ಮುಂದಾಗ್ತಾ ಇದ್ದಂತಹ ಮುಖ್ಯಸ್ಥರನ್ನ ಈಗ ಬದಲಾಯಿಸುವಂತಹ ಸಮಯ ಬಂದಿದೆಯಾ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥರದೇ ಪದಚ್ಯುತಿ ಆಗ್ತಾ ಇದೆಯಾ ಹಾಗಿದ್ರೆ ಈಗ ನೂತನ ಸೇನಾ ಮುಖ್ಯಸ್ಥರ ನೇಮಕಾತಿ ಆಗ್ತಾ ಇದೆಯಾ ಪಾಕಿಸ್ತಾನದಲ್ಲಿ ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ನಿವಾಸದ ಬಳಿ ದಾಳಿ ಆಯಿತು ಅಂತ ಹೇಳಿ ಅವರು ಈಗ ಸುರಕ್ಷಿತ ಸ್ಥಳಕ್ಕೆ ಅಡಗುತಾಣಕ್ಕೆ ಹೋಗ್ತಾ ಇದ್ರೆ ಮತ್ತೊಂದೆಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಪದಚ್ಯುತಿ ಎಂತ ಸಂದರ್ಭದಲ್ಲಿ ಪದಚ್ಯುತಿ ನೋಡಿ ಎಸ್ ಇನ್ನು ಶುರುವಾಗಿ ಎರಡನೇ ದಿನಕ್ಕೆ ಪಾಕಿಸ್ತಾನದ ನೂತನ ಸದ್ಯಕ್ಕೆ ನೂತನ ಸೇನಾ ಮುಖ್ಯಸ್ಥರ ಪದಚ್ಯುತಿ ನೂತನವಾಗಿ ಮತ್ತೊಬ್ಬರನ್ನ ತರುವಂತ ಒಂದು ಪ್ರಯತ್ನಗಳಾಗ್ತದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುನೀರ್ ಅಹಮದ್ ಶಾ ಸೊ ಜನರಲ್ ಸೈಯದ್ ಮುನೀರ್ ಅಹಮದ್ ಶಾ ಸದ್ಯಕ್ಕೆ ಪದಚ್ಯುತಿಗೊಳಿಸುವಂತಹ ಸಾಧ್ಯತೆಗಳಿದೆ ಸೇನಾ ಮುಖ್ಯಸ್ಥರ ನೇಮಕ ನೂತನವಾಗಿ ಹೊಸಬರನ್ನ ತಂದು ಆ ಒಂದು ಸ್ಥಾನಕ್ಕೆ ಕೂರಿಸುವಂತಹ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು ಸೊ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುನೀರ್ ಅಹಮದ್ ಶಾ ಸೊ ದೇಶವನ್ನ ಇವರಿಂದ ಸೇಫ್ ಆಗಿಡೋಕೆ ಸಾಧ್ಯ ಇಲ್ಲ ಅಂತ ಇವರು ನಿನ್ನೆ ಆರಂಭ ಆಗಿ ಇವತ್ತಿಗೆ ಅವರಿಗೆ ಮನವರಿಕೆ ಆಗಿದೆ ಬಹಳ ಬೇಗ ಮನವರಿಕೆ ಆಗಿದೆ ಪಾಕಿಸ್ತಾನದ ನೂತನ ಸೇನಾ ಮುಖ್ಯಸ್ಥರ ನೇಮಕಕ್ಕೆ ಈಗ ಚಿಂತನೆ ನಡೀತಿದೆ ಅಂತ ಎಸ್ ನಾವು ಗಮನಿಸಿದ್ವಿ ಈ ಸೇನಾ ಮುಖ್ಯಸ್ಥರ ಹೇಳಿಕೆಗಳನ್ನ ಆರಂಭದಿಂದಲೂ ಕೂಡ ಒಬ್ಬ ಸೇನಾ ಮುಖ್ಯಸ್ಥನಂತೆ ಮಾತಾಡ್ತಾ ಇರಲಿಲ್ಲ ಪ್ರವೋಕೇಟಿವ್ ಸ್ಟೇಟ್ಮೆಂಟ್ಗಳನ್ನ ಒಂದಾದ ಮೇಲೆ ಕೊಡ್ತಾ ಇದ್ರು ಆ ಸ್ಟೇಟ್ಮೆಂಟ್ಗಳನ್ನ ಕೇಳಿದಾಗಲೇ ಪಾಕಿಸ್ತಾನದ ಮನಸ್ಥಿತಿ ಏನು ಅಂತ ಅನ್ನೋದು ಅರ್ಥ ಆಗ್ತಾ ಇತ್ತು ಸೇನೆಯ ಮನಸ್ಥಿತಿ ಪಾಕಿಸ್ತಾನದಲ್ಲಿ ಹೇಗಿದೆ ಅನ್ನೋದು ಅರ್ಥ ಆಗ್ತಾ ಇತ್ತು ಈಗ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನೇ ಪದಚ್ಯುತಿ ಮಾಡುವಂತಹ ಸಂದರ್ಭ ಬಂದಿದೆ ಅಂತಂದ್ರೆ ಲೆಕ್ಕ ಹಾಕಿ ಪದಚ್ಯುತಿ ಅಂತ ಅನ್ನೋದು ಹೊಸ್ತೇನಲ್ಲ ಪಾಕಿಸ್ತಾನದಲ್ಲಿ ಅಲ್ಲಿ ಪ್ರಧಾನಿನ ಬದಲಾಯಿಸರು ಸೇನಾ ಮುಖ್ಯಸ್ಥರನ್ನ ಬದಲಾಯಿಸರು ಅಂತ ಆಗಾಗ ಆಗ್ತಲೇ ಇರುತ್ತೆ ಆದರೆ ಒಂದು ಯುದ್ಧದ ಕಾರ್ಮೋಡ ಕವದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರನ್ನ ಪದಚ್ಯುತಿ ಮಾಡ್ತಾರೆ ಅಂತಂದ್ರೆ ಪದವಿಗೆ ತಕ್ಕನಾದ ಕೆಲಸ ಮಾಡಿಲ್ಲ ಅಂತ ಅನ್ನೋದು ಅಲ್ಲಿ ಸ್ಪಷ್ಟ ಆಗತ್ತೆ ಜೊತೆಗೆ ಪಾಕಿಸ್ತಾನ ಹೆಸರುವಾಸಿ ಆಗಿರೋದೇ ಇಂಥದ್ದಕ್ಕೆ ಇಂಥ ಎಡವಟ್ಟುಗಳಿಗೆ ಏನೇನು ಮಾಡಬೇಕು ಯಾವ ರಾಷ್ಟ್ರಗಳು ಮಾಡೋದಿಲ್ಲ ಅದನ್ನು ಪಾಕಿಸ್ತಾನ ಮಾಡುತ್ತೆ ಸೊ ಪಾಕ್ಗೆ ನೂತನ ಸೇನಾ ಮುಖ್ಯಸ್ಥರ ನೇಮಕ ಸಾಧ್ಯತೆ ಇದೆ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ರು ಪ್ರಮೋದ್ ನಾವು ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಪದಚ್ಯುತಿ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಈಗ ಬರ್ತಾ ಇದೆ ಏನಿದೆ ಅಂತ ಇದರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಈ ಬೆಳವಣಿಗೆ ತುಂಬಾ ಕುತೂಹಲವಾಗಿರುವಂಥದ್ದು ಜೊತೆಗೆ ಸಾಕಷ್ಟು ಬೇರೆ ಬೇರೆ ಆಯಾಮದಿಂದ ನೋಡಬೇಕಾಗತ್ತೆ ಯಾಕಂದ್ರೆ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥರನ್ನ ಸರ್ಕಾರ ಬದಲು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಪಾಕಿಸ್ತಾನದ ಈಗಿನ ವ್ಯವಸ್ಥೆಯಲ್ಲಿ ಈಗಿನ ಸಿಸ್ಟಮಲ್ಲಿ ಪಾಕ್ನ ಸೇನಾ ಮುಖ್ಯಸ್ಥರೇ ಬಹುಶಃ ಸರ್ಕಾರಕ್ಕಿಂತ ಹೆಚ್ಚಿನ ಪವರನ್ನು ಹೊಂದಿರ್ತಾರೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಅದು ಹೇಗೆ ಅವರ ಮುಖ್ಯಸ್ಥರನ್ನ ತತ್ಕ್ಷಣಕ್ಕೆ ಬದಲಾಯಿಸುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಒಂದು ವೇಳೆ ಇಂಥ ಒಂದು ಕಾರ್ಯಾಚರಣೆ ಮಾಡಿದ್ದೇ ಆಗಲಿ ಅಥವಾ ಆಸಿರ್ ಮುನೀರ್ ಅವ್ರನ್ನ ಬದಲಾವಣೆ ಮಾಡಿದಂತೆ ಆಗಿದ್ದೇ ಆದಲ್ಲಿ ಅವಾಗ ಖಂಡಿತವಾಗ್ಲೂ ಕೂಡ ಆರ್ಮಿ ರಿವೋಲ್ಟ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಈ ಬೆಳವಣಿಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂತ ಬೆಳವಣಿಗೆ ಒಂದು ವೇಳೆ ಪಾಕಿಸ್ತಾನದ ಸರ್ಕಾರ ಅಂತ ಒಂದು ನಿರ್ಧಾರ ಮಾಡಿದ್ದೇ ಆದಲ್ಲಿ ಬಹುಶಃ ತುಂಬಾ ಚೇಂಜಿಂಗ್ ಆಗಿರುವಂತ ಅಥವಾ ತುಂಬಾ ಅತ್ಯಂತ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಯುದ್ಧದ ಒಂದು ಪರಿಸ್ಥಿತಿ ಉಂಟಾಗಿದೆ ಯುದ್ಧ ಈಗಾಗಲೇ ಆರಂಭವಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಇಂಥ ಒಂದು ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಆರ್ಮಿ ಚೀಫನ್ನು ಬದಲು ಮಾಡೋದು ಒಂದು ಆ ದೇಶದ ಪರಿಸ್ಥಿತಿಯನ್ನು ತೋರಿಸುತ್ತೆ ಅಟ್ ದ ಸೇಮ್ ಟೈಮ್ ಅಲ್ಲಿರುವಂಥ ಸೈನಿಕರ ಜೊತೆಗೆ ಯೋಧರ ಮನೋಬಲದ ಮೇಲೂ ಕೂಡ ಹೊರತ ಬೀಳುತ್ತೆ ಹೀಗಾಗಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಆಸಿರ್ ಮುನೀರ್ ಎಂಬಂಥ ವ್ಯಕ್ತಿ ತುಂಬ ಫೆನೆಟಿಕ್ ಆಗಿರುವಂಥ ವ್ಯಕ್ತಿ ಆತ ತನ್ನ ಸ್ಥಾನದಲ್ಲಿ ಕೂತಿದ್ರು ಕೂಡ ಆತನ ಪ್ರಚೋದನೆ ಇರ್ಬೋದು ಆತನ ಮಾತಿರ್ಬೋದು ಸಾಕಷ್ಟು ವಿಷಕಾರಿಯಾಗಿರುವಂಥದ್ದು ಹೀಗಾಗಿ ಆತ ಕೂಡ ಸುಮ್ಮನೆ ಇರ್ತಾನ ಅನ್ನುವಂಥದ್ದು ಕೂಡ ಅಷ್ಟೇ ದೊಡ್ಡ ಪ್ರಶ್ನೆ ಮತ್ತೆ ಪಾಕಿಸ್ತಾನದ ವ್ಯವಸ್ಥೆಯಲ್ಲಿ ಯಾವ್ಯಾವಾಗ ಇಂಥ ಬಿಕ್ಕಟ್ಟುಗಳು ಬಂದಿತ್ತು ಬಿಕ್ಕಟ್ಟುಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೆಲ್ಲರೂ ಕೂಡ ಜನರಲ್ಗಳೇ ಹೀಗಾಗಿ ಪಾಕಿಸ್ತಾನದ ಜನರಲ್ಗಳು ಅಥವಾ ಪಾಕಿಸ್ತಾನದ ಆರ್ಮಿ ರಿವೋಲ್ಟ್ ಆಗತ್ತಾ ಅಥವಾ ಸರ್ಕಾರದ ಮೇಲೆ ಪ್ರೆಷರ್ ಇದೆಯಾ ಅಥವಾ ಬಾಹ್ಯ ಪ್ರೆಷರ್ ಕೂಡ ಸರ್ಕಾರದ ಮೇಲೆ ಇರ್ಬೋದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಈ ಬೆಳವಣಿಗೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರತ ಕೂಡ ಬೇರೆ ಬೇರೆ ಆಯಾಮದಲ್ಲಿ ಇದನ್ನು ಆಪರೇಟ್ ಮಾಡ್ತಾ ಇದೆ ಹೀಗಾಗಿ ಎಲ್ಲ ಬೆಳವಣಿಗೆಯಿಂದ ಚೇಂಜ್ ಆದ್ರೆ ಆಗ ಸೈಯದ್ ಅಹಮದ್ ಶಾ ಮುನೀರ್ ಅಹಮದ್ ಶಾ ಯಾರಿದ್ದಾರೆ ಅವರಿಗೆ ಸಿಗುವಂಥ ಸಾಧ್ಯತೆ ಇದೆ ಅಟ್ ದ ಸೇಮ್ ಟೈಮ್ ಮುನೀರ್ ಕೂಡ ಸುಮ್ಮನೆ ಇರುವಂಥ ವ್ಯಕ್ತಿ ಇಲ್ಲ ಅಂತ ಒಂದು ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಆರ್ಮಿಯಲ್ಲಿ ಪಾಕಿಸ್ತಾನದ ಆರ್ಮಿಯಲ್ಲಿ ರಿವೋಲ್ಟ್ ಆದರೂ ಕೂಡ ಅಚ್ಚರಿ ಏನಿಲ್ಲ ಅವಿನಾಶ್ ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ ಸದ್ಯಕ್ಕೆ ಏನೇನಾಗ್ತಿದೆ ಬಹಳ